ರಾಯಚೂರಿನ ಉದಯನಗರದಲ್ಲಿರುವಂಥ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಇಂದು ತಾಯಂದಿರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಾ ಅಕ್ಕನವರು ವಹಿಸಿದ್ದರು. 11 ಜನ ಮಹಿಳೆಯರೊಂದಿಗೆ ಸ್ಮಿತಾ ಅಕ್ಕನವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಸಾಮಾಜಿಕ ಸಂದೇಶ ನೀಡಿದ ರಾಜಯೋಗಿನಿ ಅಕ್ಕನವರು ಇಡೀ ಪ್ರಪಂಚದಲ್ಲಿ ತಾಯಿಯಂದಿರ ಸ್ಥಾನ ಶ್ರೇಷ್ಠವಾಗಿದೆ. ಈ ನಮ್ಮ ಭರತ ಭೂಮಿಗೂ ಸಹ ಭೂತಾಯಿ ಎಂದು ಕರೆಯುತ್ತಾರೆ. ಯಾಕೆಂದರೆ ತಾಯಿಯಲ್ಲಿ ಅಷ್ಟೊಂದು ತಾಳ್ಮೆ, ಸಹನೆ, ಧೈರ್ಯ ಹಾಗೂ ಇಡೀ ಒಂದು ಕುಟುಂಬವನ್ನೇ ಸಮರ್ಥವಾಗಿ ನಡೆಸಿಕೊಂಡು ಹೋಗುವಂಥ ಭಾರ ತಾಯಿಯಂದಿರದಾಗಿದೆ. ಉದಾಹರಣೆಗೆ, ಒಂದು ಕುಟುಂಬದಲ್ಲಿ ಒಬ್ಬ ತಾಯಿಗೆ ಒಂದು ದಿನ ಏನಾದರೂ ಅನಾರೋಗ್ಯವಾಗಿ ಯಾವ ಕೆಲಸ ಕಾರ್ಯಗಳನ್ನು ಮಾಡದೆ ಮೌನವಾಗಿ ಇದ್ದು ಬಿಟ್ಟಳೆಂದರೆ ಆ ಕುಟುಂಬದ ಪರಿಸ್ಥಿತಿ ಏನಾಗಬಹುದೆಂದು ಊಹಿಸಿಕೊಳ್ಳಿ. ಆದುದರಿಂದ ತಾಯಿಯ ಋಣವನ್ನು ನಾವು ಈ ಜನ್ಮದಲ್ಲಿ ತೀರಿಸಲು ಸಾಧ್ಯವೇ ಇಲ್ಲ ಹಾಗೂ ಆಕೆಗೆ ಸಮನಾದವರು ಯಾರೂ ಇಲ್ಲ ಎಂದು ಹೇಳಿದರು. ಈ ಜಗತ್ತಿನಲ್ಲಿ ತಾಯಿಯಂದಿರ ಸ್ಥಾನ ಶ್ರೇಷ್ಠವಾದದ್ದು ಎಂದು ನುಡಿದರು. ಸಮಾಜದಲ್ಲಿದ್ದ ಎಲ್ಲ ತಾಯಂದಿರನ್ನ ಗೌರವಿಸುವ, ಅವರ ಜವಾಬ್ದಾರಿಗಳನ್ನು ನಿಭಾಯಿಸುವ ಶಕ್ತಿಯನ್ನ ಅವರಲ್ಲಿ ತುಂಬುವಂತಹ, ಅವರನ್ನ ಸಶಕ್ತಗೊಳಿಸಿ ಸಮಾಜವನ್ನ ಸಶಕ್ತಗೊಳಿಸುವಂತಹ ದಿನ ಇವತ್ತು. ಏಕೆಂದ್ರೆ ಒಂದು ಮನೆಯಲ್ಲಿ ಇರುವಂತಹ ಸ್ತ್ರೀ ಆ ಶಿವಶಕ್ತಿ ಸ್ವರೂಪಳಾಗಿರ್ತಾಳೆ. ಸ್ತ್ರೀ ಒಂದು ಸಶಕ್ತಳಾಗಿ ಮನೆ ನಿಭಾಯಿಸುವ ಸಾಮರ್ಥ್ಯ ಹೊಂದಿದ್ಲು ಅಂತಂದ್ರೆ ಇಡೀ ಮನೆ ನಿಶ್ಚಿಂತವಾಗಿ ಬಹಳ ವ್ಯವಸ್ಥಿತವಾಗಿ ನಡೀತಾ ಹೋಗ್ತದೆ. ಸೊ ಒಂದು ಮನೆ ಚೆನ್ನಾಗಿ ನಡೀತು ಅಂತಂದ್ರೆ ಒಂದು ಕುಟುಂಬ, ಒಂದು ಓಣಿ, ಒಂದು ಊರು, ಒಂದು ದೇಶ, ಇಡೀ ವಿಶ್ವ. ಹಾಗಾಗಿ ಇವತ್ತೇನಾದ್ರೂ ವಿಶ್ವ ಸಶಕ್ತವಾಗಬೇಕು, ವಿಶ್ವ ಸಮರ್ಥವಾಗಬೇಕು, ಇಡೀ ವಿಶ್ವ ಒಂದು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅಂದ್ರೆ ಬಹುಶಃ ಅದರ ಅತಿ ದೊಡ್ಡ ಜವಾಬ್ದಾರಿ ಯಾರ್ದನಿಸ್ತದೆ? ತಾಯಂದಿರು. ನಂತರ ಡಾಕ್ಟರ್ ಅಕ್ಕಮಹಾದೇವಿ ಅವರು ಮಾತನಾಡಿ, ಒಂದು ಕುಟುಂಬದಲ್ಲಿ ತಾಯಿಯ ಸ್ಥಾನ ಮುಖ್ಯವಾಗಿರುತ್ತದೆ. ನಿತ್ಯ ಸಂಸಾರದಲ್ಲಿ ತಾನು ಹೇಗೆ ಸಂಸ್ಕಾರವಂತೆ ಆಗಿರುತ್ತಾಳೋ ಹಾಗೆ ಇಡೀ ಕುಟುಂಬವೇ ಸಂಸ್ಕಾರ ಸಂಪ್ರದಾಯದಿಂದ ಇರುತ್ತದೆ. ಆದುದರಿಂದ ಪ್ರತಿ ಮಹಿಳೆಯರು ರಾತ್ರಿ ಸಮಯದಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಬೇಗ ಮಲಗಿ ಬೆಳಗ್ಗೆ ಮುಂಜಾನೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ನಿದ್ರೆಯಿಂದ ಎದ್ದು ಮನೆ ಕೆಲಸಗಳನ್ನು ಮಾಡಿಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಅವಳ ಆರೋಗ್ಯವೂ ಚೆನ್ನಾಗಿರುತ್ತದೆ ಹಾಗೂ ಮನೆಯಲ್ಲಿಯೂ ಶಾಂತಿ ಸಂಪ್ರದಾಯದಿಂದ ಕೂಡಿರುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ದೀಪಾಶ್ರೀ ಅವರು ಮಾತನಾಡಿ, ಒಂದು ಹೆಣ್ಣಿನ ಹೆರಿಗೆಯಾದಾಗ ಜನಿಸಿದ ಮಕ್ಕಳ ಬಗ್ಗೆ ಆರೋಗ್ಯವನ್ನು ವಿಚಾರಿಸುವುದರೊಂದಿಗೆ ಹೆರಿಗೆ ಆದಂಥ ತಾಯಿಯ ಬಗ್ಗೆಯೂ ಅವಳ ಆರೋಗ್ಯದ ಬಗ್ಗೆ ನಾವು ಗಮನಹರಿಸಬೇಕಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪಕಿ ಶಾರದಾ ಅಕ್ಕ, ದಾನಮ್ಮ ಟೀಚರ್, ರೇಖಾ SL ಕೇಶವರೆಡ್ಡಿ, ಶಹನಾಜ್ ಬೇಗಂ, ಲಲಿತಾ, P ಸುರೇಖಾ ಹಾಗೂ ವಿದ್ಯಾಲಯದ ಪರಿವಾರದವರು ಉಪಸ್ಥಿತರಿದ್ದರು.